ಸೂರ್ಯ ಇಡೀ ದಿನ ಕಾರ್ ಓಡಿಸಿ ಮನೆಗೆ ಬರ್ತಾನೆ, ನಾನು ಕಿಚನ್ ಅಲ್ಲಿ ನಿಂತು ಕುಕ್ ಮಾಡ್ತೀನಿ. ನಮಗ್ ಸುಸ್ತಾಗಿರಲ್ವಾ? ಮೀನಾ ಅದ್ಗೆ ಮನೆ ಕೆಲ್ಸಾನು ನೋಡ್ಕೊಂಡು ಹೊರಗಡೆ ಹೂ ಕೊಡಕ್ಕೂ ಹೋಗ್ತಾರೆ. ಶ್ರುತಿ ಡಬ್ಬಿಂಗ್ ವರ್ಕ್ ಮಾಡ್ತಾ ಇದ್ದಾಳೆ, ಅವ್ರಿಗೆಲ್ಲ ಸುಸ್ತಾಗಲ್ವಾ? ಲೇ ಮನೋಜ, ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಲೇ, ನಾನೇಗೋ ಕಷ್ಟಪಡಬೇಕು? ನೀನು ಮಾತ್ರ ರೂಮಲ್ಲಿ ಹಾಯಾಗಿದ್ಯಾ, ನಾನು ಕಷ್ಟಪಡ್ಬೇಕಾ? ಲೋ, ನನ್ ಟರ್ನ್ ಬಂದಾಗ ನಾವು ಹೊರಗಡೆ ಮಲ್ಕೊಂತೀವಿ ಕಣೋ. ನೀವು ಹೊರಗ್ ಮಲ್ಕೋತೀರಾ? ಶ್ರುತಿ ನಮ್ ತಾಯಿ ಮನೆಗೆ ಹೋಗೋಣ ಅಂತ ಆಲ್ರೆಡಿ ಹೇಳಿದಾರಲ್ಲ. ಅವ್ರು ಹೇಳಿದಾರೆ, ಆದ್ರೆ ಹೋಗಿಲ್ವಲ್ಲ. ಓಹೋ, ಅವಳು ಇನ್ನೂ ಮನೆ ಬಿಟ್ಟು ಹೋಗಿಲ್ಲ ಅನ್ನೋ ಬೇಜಾರ ನಿನಗೆ? ಬೇತಾಳ, ಮನೇಲಿರೋರ್ನೆಲ್ಲ ಮನೆ ಬಿಟ್ಟು ಕಳ್ಸೋ ಪ್ಲಾನ್ ಮಾಡ್ಕೊಂಡಿದ್ದೀರಿ ನೀನು? ಅಂತ ಆಸೆ ನನ್ಗೇನಾದ್ರೂ ಇದ್ದಿದ್ರೆ ನಾನು ಹಾಲಲ್ಲೋ ಲಾನಲ್ಲೋ ಮಲ್ಕೋತಿರ್ಲಿಲ್ಲ ಅತ್ತೆ. ಅಪ್ಪ, ಈ ಮನೋಜ್ ಚಿಕ್ಕ ವಯಸ್ಸಿಂದಾನು ಹಾಗೇನೆ, ಎಲ್ಲ ಕಂಫರ್ಟು ಅವನ್ಗೆ ಬೇಕು ಅಂತ ಆಸೆ ಪಡ್ತಾನೆ. ಲೇ ರವಿ, ಗಣೇಶನ್ಗೆ ಸಿದ್ಧಿ ಬುದ್ಧಿ ಇರೋ ಹಾಗೆ ನನಗೆ ವಿದ್ಯಾ ಬುದ್ಧಿ ಇದೆ ಕಣ. ನಾನೇ ನಿನ್ನಂಗೆ ಅಡುಗೆ ಮಾಡಕ್ ಹೋಗ್ತಿಲ್ಲ. ಆಮೇಲೆ ಬಿಸ್ನೆಸ್ ಮ್ಯಾನ್ ಐಸೆ ನೋಡ, ಕಂಫರ್ಟ್ನ ಬಯಸೋದ್ರಲ್ಲಿ ತಪ್ಪೇನೋ ಇದೆ. ಅಯ್ಯ ಮಂಗ್ಯ, ನನ್ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಪೆಂಗ್ಯ. ಅಡುಗೆ ಮಾಡೋದನ್ನು ಒಂದು ಪ್ರೊಫೆಷನ್ ಅಂತ ಹೇಳ್ಕೊತಿದ್ಯಲ್ಲೋ ಮಂಗ್ಯ. ಪದೇ ಪದೇ ಹೇಳ್ತಾ ಇದೀನಿ, ಬೇಡ ಕಣೋ ಪೆಂಗ್ಯ. ಏಯ್, ಏನೋ ಮಾಡ್ತೀಯಾ? ಮನೋಜ, ಸುಮ್ಮನಿರ. ನೀವಿಬ್ರು ಯಾಕೋ ಜಗಳ ಮಾಡ್ತಿದ್ದೀರಾ? ನೀನೇ ನೋಡ್ತಾ ಇದೆಯಲ್ಲಮ್ಮ ಅವ್ನು ಹೇಗ್ ಮಾತಾಡ್ತಾ ಇದ್ದಾನೆ ಅಂತ. ಏನು ಸಮಸ್ಯೆ ರೂಮಿಂದಲ್ವಾ? ಪೈಪಿಂಗ್ಯಾ ಆ ರೂಮ್ ನೀನು ಇಟ್ಕೋವಾಗ. ಏ ಸೂರ್ಯ, ನೀನ್ ಯಾಕೋ ರೂಮ್ ಬಿಟ್ಕೊಡ್ತೀಯಾ? ಅವನು ದೊಡ್ಡ ಬಿಸ್ನೆಸ್ ಮನ್ ಅಲ್ವಾ ರವಿ? ಆ ರೂಮ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನೇ ಮಲ್ಕೊಳ್ಳಿ, ಹೋಗ್ಲಿ ಬಿಡು. ನಮ್ಗೆ ಯಾವ ರೂಮು ಬೇಡ, ನಾವು ಹಾಲಲ್ಲೇ ಮಲ್ಕೊಂತೀವಿ. ಆಯ್ತಲ್ಲ ಪೆಂಗ್ಯಾ? ನೀನು ದೊಡ್ಡ ಮಗ, ಆ ರೂಮು ನಿನಗೆ. ಇವನು ಚಿಕ್ಕ ಮಗ, ಈ ರೂಮು ಇವನಿಗೆ. ಇನ್ನು ಅಪ್ಪ ಮತ್ತು ಸಕ್ಕರೆ ಮನೆ ಹಿರಿಯರು, ಅಲ್ಲಿದೆಯಲ್ಲ ಆ ರೂಮು ಅವ್ರಿಗೆ. ನಾನು ಮನೆಗೆ ಮಧ್ಯದ ಮಗ, ಅದಕ್ಕೆ ಹಾಲು ಮಧ್ಯದಲ್ಲೇ ಮಲ್ಕೋತೀವಿ. ನಮಗೇನಾದರೂ ಇಲ್ಲಿ ಅಡ್ಜಸ್ಟ್ ಆಗದೆ ಹೋದರೆ ಹಾಯಾಗಿ ಲಾನಲ್ಲಿ ಮಲ್ಕೋತೀವಿ ಅಲ್ವೇನೆ? ಹಾಗಲ್ಲ ಕಣ ಸೂರ್ಯ, ಅದು ಮಾವ, ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಬೇಜಾರು ಆಗಬೇಡಿ. ಇಲ್ಲಮ್ಮ, ಇದಕ್ಕೊಂದು ಪರಿಹಾರ ನಾನೇ ಕೊಡಬೇಕು. ಅಮ್ಮ ಮೀನಾ, ಒಂದು ನೋಟ್ಬುಕ್ಕು ಒಂದು ಪೆನ್ನು ತಂದು ಕೊಡುತ್ತಾಯಿ. ಅಪ್ಪ ಅದೆಲ್ಲ ಯಾಕಪ್ಪ? ಹೇಳ್ತೀನಿ ನೀರು, ನೀನು ಹೋಗಿ ತಗೊಂಬಾರಮ್ಮ. ಮಾವ ತಗೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ಮಾವ, ಯಾರ್ಯಾರು ಯಾವಾಗ ರೂಮಲ್ಲಿ ಮಲ್ಕೋಬೇಕು ಅಂತ ಚಾರ್ಟ್ ಹಾಕ್ತಿದ್ದೀರಾ? ಅಯ್ಯೋ ಅಪ್ಪ, ಅವರೇ ಹಾಲಲ್ಲಿ ಮಲ್ಕೋತೀವಿ ಅಂತ ಹೇಳ್ತಿದ್ದಾರೆ, ಮತ್ತಿದೆಲ್ಲ ಯಾಕಪ್ಪ? ರೀ, ಏನ್ ಬರೀತಿದ್ದೀರಾ? ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿರೋದನ್ನ ಹೇಳಿದ್ದೀರಾ. ಈಗ ನಾನು ಎಷ್ಟು ಕೇಳ್ತೀನೋ ಅದಕ್ಕೆ ಆನ್ಸರ್ ಮಾಡ್ರಪ್ಪ, ಅಷ್ಟು ಸಾಕು. ಆಸೆ ಆಸೆ ಆಸೆ